ನೋಡಿ, ಫಸ್ಟು ಮಾಡಿದ ರೊಟ್ಟಿ ಇದು. ಎಷ್ಟು ಇದು ಮಾಡಿದ್ರು ನೋಡಿ, ಹಾಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂಚೂರು ಎಲ್ಲೂ ಅರ್ತಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮಾಡಿ. ಮತ್ತು ನೋಡಿ, ಟೊಮೊಟೊ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಎರಡಕ್ಕೂ. ಒಂದು ಸರಿ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತೇಳಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತೆಳು ಅವಲಕ್ಕಿ ಅಂತಾರೆ, ಪೇಪರ್ ಅವಲಕ್ಕಿ ಅಂತಾರೆ ನೋಡಿ. ಇದನ್ನು ಒಂದು ಸರಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳೋಣ. ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ನಾವು ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆನೆಯುತ್ತೆ. ಒಂದು 2 ಮುಷ್ಟಿ ಸಾಕು. ನಾನು 8 ರೊಟ್ಟಿ ಮಾಡ್ತಾಯಿರೋದು. 2 ಮುಷ್ಟಿ ಸಾಕಿದ್ದು ಅವಲಕ್ಕಿ ತುಂಬ ಒಳ್ಳೆಯದು. ಮತ್ತು ನಮಗೆ ರೊಟ್ಟಿನ ಸಾಫ್ಟ್ ಮಾಡುತ್ತೆ. ನೀವು ಡಬ್ಬಿಗೆ ಹಾಕಿದ್ರೂ ಸಂಜೆವರೆಗೂ ಏನೂ ಆಗೋಲ್ಲ. ಇದು ನೆನೆಲಿ ನೋಡಿ. ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. 2 ಮುಷ್ಟಿ ಆಗೋಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟರ್ಗೆ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮನೇಲಿ ಬಿಸಿರ್ತೀರ ಅಕ್ಕಿ ಹಿಟ್ಟು, ಮಾಮೂಲಿ ಅಕ್ಕಿ ಹಿಟ್ಟು. ತೆಂಗಿನಕಾಯಿ ತುರಿ ನಾನು ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಇದನ್ನು ಸ್ವಲ್ಪ ತೆಂಗಿನಕಾಯಿ ತುರಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಕಟರ್ಗೆ ಹಾಕ್ಕೊಳ್ತೀನಿ ನಾನು. ಈಗ ದಪ್ಪ ಹೆಚ್ಕೊಂಡಿದ್ದೀನಿ ಸಣ್ಣಗೆ. ಇದು ಕ್ಯಾರೆಟ್ ತುರಿ ಹೇಗಿರುತ್ತೆ ಆ ಥರ ಹಾಕಬೇಕು ನಮಗೆ ಈರುಳ್ಳಿ. ಆವಾಗ ನಿಮಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೀವು ದಪ್ಪ ಹೆಚ್ಚಿದ್ರೆ ಏನಾಗುತ್ತೆ, ರೊಟ್ಟಿ ತಟ್ಟಕ್ಕೆ ಬರಲ್ಲ ನೀಟಾಗಿ. ಇದು ಚಾರ್ಜೇಬಲ್. ಇದು ಇಲ್ಲಿ ಚಾರ್ಜ್ ಹಾಕ್ಕೊಳ್ಳೋದು. ಸೇಮ್ ನಮಗೆ ಕ್ಯಾರೆಟ್ ಹೇಗೆ ತುರ್ಕೊಂಡಿದ್ದೀವಿ ಆ ರೀತಿ ಆಯಿತು ನೋಡಿ. ಬ್ಲೇಡ್ ಹುಷಾರು, ಮಕ್ಕಳು ಕೈಗೆಲ್ಲ ಸಿಗೋ ಥರ ಇಡಬೇಡಿ. ಈಗ ಒಂದೊಂದೇ ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಸಣ್ಣ ಆಗಿದೆ ನೋಡಿ. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ನಾನು ಮನೆಯಲ್ಲೇ ಮಾಡಿಟ್ಟಿರ್ತೀನಿ ಜೀರಿಗೆ ಪುಡಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಜೀರಿಗೆ ಪುಡಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪು. ಇದು ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಲ್ಲ ಹಾಗಾಗಿ ಗಟ್ಟಿಯಾಗಿದೆ. ಸ್ವಲ್ಪ ತೆಂಗಿನಕಾಯಿ ತುರಿ ನೀವು ಎಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಅಂದಾಜು ಮೇಲೆ ಹಾಕ್ಕೊಳ್ಳಿ. ಇದೆಲ್ಲ ಏನಂದರೆ ಅಳತೆ ಇರಲ್ಲ. ಇದು ರೆಡಿ ಆಯಿತು. ಈಗ ನಾವು ಅವಲಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ನೀವು ನೋಡಿ, ಆಗಲೇ ಎಷ್ಟು ಮುದ್ದೆ ಆಗೋಗಿದೆ ನೋಡಿ. ಇದನ್ನು ನೀವು ಕೈಯಲ್ಲಾದರೂ ಕಲಿಸ್ಕೊಳ್ಳಿ, ಸ್ಪೂನಲ್ಲಾದರೂ ಕಲಿಸ್ಕೊಳ್ಳಿ. ನಾನು ಹೇಳೋದು ದೇವ್ರು ನಮಗೆ ಕೈ ಕೊಟ್ಟಿದ್ದಾನಲ್ವ, ಕೈಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು ಅಂದ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ. ಇಷ್ಟು ಸಾಫ್ಟ್ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಎಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅಕ್ಕಿ ಹಿಟ್ಟು ಇನ್ನೂ ಹಿಡಿಸುತ್ತೆ. ಆವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಆಮೇಲೆ ಹಾಕ್ಕೊಳ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಇಷ್ಟಿದ್ರೆ ಸಾಕು, ಇಷ್ಟು ಹದ ಇದ್ದರೆ ಸಾಕು, ನಿಮಗೆ ರೊಟ್ಟಿ ತಟ್ಟಕ್ಕೆ ಹದ ಇದ್ದರೆ ಸಾಕು. ಈಗ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಅಕ್ಕಿ ರೊಟ್ಟಿಗೆ ಒಂದು ಟೊಮೊಟೊ ಚಟ್ನಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ. ಏನೇನು ಬೇಕಂತ ನೋಡೋಣ ಬನ್ನಿ. ಕಾಯಿ ಟೊಮೊಟೊ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ, ಇಬ್ಬರಿಗಾಗುತ್ತೆ ಚಟ್ನಿ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ಬೇಕು. ಕಡಲೆಕಾಯಿ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ, ಉಪ್ಪು, ಇಷ್ಟು ತೆಂಗಿನಕಾಯಿ ಹಾಕಲ್ವಲ್ಲ ಹಾಗಾಗಿ ಕಡಲೆಕಾಯಿ ಬೀಜ. ಟೊಮೊಟೊನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ನೋಡಿ ಇದಾಗಿದೆ, ಒಂದು ಪ್ಲೇಟಲ್ಲಿ ತೆಕ್ಕೊಳ್ಳೋಣ. ಇದಕ್ಕೆ ಎಳ್ಳನ್ನ ಹುರ್ಕೊಳ್ಳೋಣ. ನಾನು ಮಾಡ್ತಿರೋದು ಸ್ವಲ್ಪ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲ ಕಡೆನೂ ಸಿಡಿಯೋಕ್ಕೆ ಶುರು ಆಗೋಗುತ್ತೆ. ಇದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು ಮುಚ್ಚಿಡೋಣ. ಈಗ ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಅದು ಫ್ರೈ ಹಸಿ ವಾಸನೆ ಹೋದರೆ ಸಾಕು. ಈಗ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅದು ಬೇಯಬೇಕಷ್ಟೇ. ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಹಾಕ್ಕೊಳ್ಬೋದು. ಇದು ಬೇಯೋ ಅಷ್ಟೊತ್ತಿಗೆ ಇದ್ರ ಸಿಪ್ಪೆ ತಕ್ಕೊಂಬಿಡೋಣ. ಇಷ್ಟು ಬೆಂದರೆ ಸಾಕು. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋಣ ನಾವು. ಬಿಸಿಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ತಣ್ಣಗಾಗಲಿ. ನೋಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ನೈಸ್ ಮಾಡಬಾರ್ದಿತ್ತು. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ, ಎಳ್ಳು ಹಾಕ್ಕೊಳ್ಳೋಣ. ಇಷ್ಟಾದರೆ ನೋಡಿ ತುಂಬ ಚೆನ್ನಾಗಿರೋ ಚಟ್ನಿ ರೆಡಿ ಆಗುತ್ತೆ. ಏನು ಖರ್ಚು ಇಲ್ಲ, ಮತ್ತು ಒಂದೇ ಥರ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತೆ. ಡಿಫ್ರೆಂಟಾಗಿರುತ್ತೆ ಚಟ್ನಿ. ಬನ್ನಿ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ನೋಡಿ ಇದು ಅಮೆಝಾನ್ ಪೇಪರು, ಅಮೆಝಾನಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ತೆಳ್ಳಗಾದರೂ ಮಾಡ್ಕೊಳ್ಬೋದು, ಎಷ್ಟಾದರೂ ಬಿಸಿ ಮಾಡ್ಕೊಳ್ಬೋದು. ಎಣ್ಣೆ ಹಾಕಬೇಕು ಸ್ವಲ್ಪ. ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈ ಹಚ್ಚೋದಕ್ಕೊಂದು ಬಟ್ಲ ನೀರು ಇಟ್ಕೊಳ್ಳಿ. ಟಪ ತೊಗೊಂಡ್ರೆ ಸಾಕು. ತವ ಇಟ್ಕೊಂಡಿದ್ದೀನಿ, ಕಾಯ್ತಾ ಇದೆ. ಕಾಯೋ ಅಷ್ಟೊತ್ತಿಗೆ ನಾವು ಇದನ್ನು ತಟ್ಕೊಂಬಿಡೋಣ. ಸುಮ್ಮನೆ ಪ್ರೆಸ್ ಮಾಡಿಬಿಟ್ಟು ಒಂದು 20 ಸೆಕೆಂಡ್ ಬಿಟ್ಬಿಡಿ ಹಾಗೇನೆ.
ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳಗೆ ತಟ್ಕೊಂಡ್ರೂ ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪೇಪರು ನೋಡಿ. 20 ಸೆಕೆಂಡ್ ಬಿಟ್ಟ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಇನ್ನೊಂದು ತಟ್ಕೊಳ್ಬೇಕಾದ್ರೂ ಹಾಕಿನೇ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ನೀವು ಫಸ್ಟ್ ಹೇಗೆ ಮಾಡಿದ್ರಿ ಅದೇ ಥರನೇ ಚಪಾತಿ ಥರ ಸಾಫ್ಟಾಗಿ ಬರುತ್ತೆ. ಇದು ನೋಡಿ, ನಮ್ಮ ಕಡೆ ನೀರು ದೋಸೆ, ರೊಟ್ಟಿ, ಚಪಾತಿ ಎಲ್ಲ ತೆಗೆದಿಡೋಕ್ಕೆ ಬಿದ್ರಿಂದು ತುಂಬ ಚೆನ್ನಾಗಿದೆ. ಇಲ್ಲಿ ತಗ್ಲಾಕೋದಕ್ಕೆ ಹ್ಯಾಂಡಲು ಇದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ. ಆಮೇಲೆ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ, ನೀವು ಸಂಜೆವರೆಗೂ ಇಟ್ಟರು ಇದೇ ಥರ ಸಾಫ್ಟ್ ಇರುತ್ತೆ. ನೋಡಿ, ಫಸ್ಟು ಮಾಡಿದ ರೊಟ್ಟಿ ಇದು. ಎಷ್ಟು ಇದು ಮಾಡಿದ್ರೂ ನೋಡಿ ಹಾಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂಚೂರು ಎಲ್ಲೂ ಅರ್ತಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮಾಡಿ ಮತ್ತು ನೋಡಿ, ಟೊಮೊಟೊ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಎರಡಕ್ಕೂ ಒಂದು ಸರಿ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತೇಳಿ. ಒಂದೇ ಥರ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತೆ ಅವ್ರಿಗೆ. ಒಂದು ಸರಿ ಈ ಥರ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.